लक्ष्मणो दक्षिणे यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम्। वेदान्तार्थतदाभास क्षीरनीरविवेकिनं नमामि भगवत्पादं परहंसधुरन्धरम्। ಒಂದು ಮನೆ ಆದರೂ ಕೂಡ ಅದನ್ನು ಕತ್ತಲೆ ಆವಷ್ಟು ಅಂತಂದರೆ ಆವಾಗ ನಮಗೆ ಅಲ್ಲಿ ಮನೆ ಇರುವುದು ಗೊತ್ತಾಗುವುದಿಲ್ಲ. ಆವಾಗ ಒಂದು ದೀಪ ಹಚ್ಚಿದ್ದೇ ಆದರೆ ಆಗ ಮನೆ ಅದು ನಮಗೆ ಗಮನಕ್ಕೆ ಬರುತ್ತೆ. ಹಾಗೆ ಆತ್ಮ ಅನ್ನತಕ್ಕಂತಹ ಈ ಒಂದು ವಸ್ತುವಿಗೆ ಅವಿದ್ಯೆ ಅನ್ನತಕ್ಕಂತಹ ಒಂದು ಕತ್ತಲೆ ಅದು ಮುಚ್ಚಿದಾಗ ಸ್ವಯಂ ಜ್ಯೋತಿ ಸ್ವರೂಪವಾದಂತಹ ಆ ವಸ್ತು ಆತ್ಮವಸ್ತು ಆದರೂ ಕೂಡ ಅವಿದ್ಯೆ ಅನ್ನೋದು ಮುಚ್ಚಿರುವುದರಿಂದ ನಮಗೆ ಗೊತ್ತಾಗದೇ ಹೋಗುತ್ತೆ. ಆವಾಗ ಅದನ್ನು ಗೊತ್ತುಪಡಿಸಲಿಕ್ಕೆ ಯಾವ ದೀಪ ಅಂತಂದರೆ ಬುದ್ಧಿ ಪ್ರದೀಪೇನ ಅಂತಾರೆ ವ್ಯಾಸ ಮಹರ್ಷಿಗಳು. ಬುದ್ಧಿ ಅನ್ನೋ ದೀಪದಿಂದ ಶಕ್ಯ ಆತ್ಮ ನಿರೀಕ್ಷಿತು, ಆತ್ಮವನ್ನು ನಾವು ಕಾಣೋದಕ್ಕಾಗುತ್ತೆ. ಅದು ಹೇಗೆ ಅಂತಂದರೆ ಆ ಬುದ್ಧಿಯನ್ನು ಸ್ವಚ್ಛವಾಗಬೇಕು, ಸೂಕ್ಷ್ಮವಾಗಬೇಕು. ಪರಿಶುದ್ಧವಾದಂತಹ ಬುದ್ಧಿಯಲ್ಲಿ ಆ ಆತ್ಮನನ್ನು ನಾವು ನೋಡೋದಕ್ಕಾಗುತ್ತೆ. ಯೋ ವೇದ ನಿಹಿತಂ ಗುಹಾಯ ಅಂತ ಉಪನಿಷತ್ತು ಹೇಳುತ್ತೆ. ಅಲ್ಲಿ ಭಗವತ್ಪಾದ ಶಂಕರರು ಬರೀತಾರೆ, ಗುಹೆ ಅಂತಂದರೆ ಬುದ್ಧಿ ಗುಹೆ. ಬುದ್ಧಿಯನ್ನು ಗುಹೆಯಲ್ಲಿ ಅದಿದೆ ಆ ವಸ್ತು. ಆ ಬುದ್ಧಿ ಸ್ವಚ್ಛವಾದಾಗ ನಾವು ನೋಡೋದಕ್ಕಾಗುತ್ತೆ. ಅದಕ್ಕೆ ವ್ಯಾಸರೇ ಕೊಟ್ಟಂತಹ ಉದಾಹರಣೆ ತಮಃ ಪರಿಗತಂ ವೇಶ್ಮ ಯಥಾ ದೀಪೇನ ದೃಶ್ಯತೆ. ಮನೆ ಕತ್ತಲಿಂದ ಆವರಿಸಿದಾಗ ದೀಪ ಹಚ್ಚಿದಾಗ ನಾವು ಆ ಮನೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೋ ಹಾಗೆ ಆತ್ಮನನ್ನು ನೋಡೋದಕ್ಕೆ ಬುದ್ಧಿಯನ್ನು ದೀಪವೇ ನಮಗೆ ಸಹಾಯಕವಾಗುತ್ತೆ ಅಂತ ಹೇಳ್ತಾರೆ ಭಗವತ್ಪಾದ ಶಂಕರರು. ಉಪದೇಶ ಸಾಹಸ್ರಿಯಲ್ಲಿ ಒಂದು ಕಡೆ ಹೇಳ್ತಾರೆ, ನಹಿ ದೀಪಾಂತರಾಪೇಕ್ಷಾ ಯದ್ವದ್ ದೀಪ ಪ್ರಕಾಶನೆ ಬೋಧಸ್ಯ ಆತ್ಮರೂಪತ್ವಾತ್ ನ ಬೋಧೋ ಅನ್ಯಸ್ತಥೇಷ್ಯತೆ ಅಂತ ಹೇಳ್ತಾರೆ. ಅಂತಂದ್ರೆ ಒಂದು ದೀಪವನ್ನು ನೋಡೋದಕ್ಕೆ ಮತ್ತೆ ಇನ್ನೊಂದು ದೀಪ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಆ ದೀಪ ತನ್ನನ್ನು ಬೆಳಗಿಸಿಕೊಳ್ಳುತ್ತೆ, ಉಳಿದ ವಸ್ತುವನ್ನು ಬೆಳಗುತ್ತೆ. ಹಾಗೆ ಈ ಪರಮಾತ್ಮ ಆತ್ಮ ಅನ್ನತಕ್ಕಂಥ ವಸ್ತು ಬೋಧಸ್ಯ ಆತ್ಮಸ್ವರೂಪತ್ವ. ಆತ್ಮ ಅನ್ನತಕ್ಕಂಥವ ಅವನು ಸ್ವಯಂ ಪ್ರಕಾಶನಾಗುತ್ತಾನೆ, ಸ್ವಯಂ ಜ್ಯೋತಿ, ಜ್ಞಾನಸ್ವರೂಪ. ಅವನನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಬೋಧ ಅನ್ಯಸ್ತಥೇಷ್ಯತೆ, ಇನ್ನೊಂದು ಜ್ಞಾನ ಅನ್ನೋದು ಅಪೇಕ್ಷೆ ಇಲ್ಲ. ಸ್ವಯಂ ಜ್ಞಾನ ಸ್ವರೂಪನೇ ಆಗಿರೋದ್ರಿಂದ ಅವನನ್ನು ನೋಡೋದಕ್ಕೆ ಮತ್ತೊಂದು ಜ್ಞಾನದ ಅಪೇಕ್ಷೆ ಅಂತ ಇಲ್ಲ. ಅದಕ್ಕೆ ಉದಾಹರಣೆ, ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪ ಹೇಗೆ ಬೇಡೋ ಹಾಗೆ. ವ್ಯಾಸ ಹೇಳಿದ್ದಕ್ಕೂ ಇದಕ್ಕೂ ಸ್ವಲ್ಪ ನಮಗೆ ವ್ಯತ್ಯಾಸ ಇದ್ದ ಕಾಣುತ್ತಲ್ಲ ಅಂತ ಮನಸ್ಸಿಗೆ ಬರ್ಬೋದು. ಆದರೆ ಬುದ್ಧಿ ಪ್ರದೀಪೇನ ಅಂತ ಹೇಳಿದಾಗ ಆ ಬುದ್ಧಿಯಲ್ಲಿ ನಾವು ನೋಡೋದು ಅನ್ನೋದು ಇದೇ ಅರ್ಥದಲ್ಲೇ ಅಲ್ಲಿ ಹೇಳಿದ್ದಾರೆ ವ್ಯಾಸ ಮಹರ್ಷಿಗಳು. ಬುದ್ಧಿ ಸ್ವಚ್ಛವಾದಾಗ ಅಲ್ಲಿ ಆತ್ಮನನ್ನು ನೋಡೋದಂದ್ರೆ ಮತ್ತೆ ಇನ್ಯಾವುದೋ ಒಂದು ವಸ್ತುವಿನಿಂದ, ಕಣ್ಣಿನಿಂದಲಾಗಲಿ ಅಥವಾ ಬೇರೆ ಒಂದು ವಸ್ತುವಿನಿಂದಲಾಗಲಿ ನೋಡೋದಂತಲ್ಲ, ಅಥವಾ ಬುದ್ಧಿಯಿಂದಲೇ ಅದನ್ನು ನೋಡೋದು ಅಂತೂ ಅಲ್ಲ. ಬುದ್ಧಿ ಸ್ವಚ್ಛವಾದಾಗೆ ಆತ್ಮ ಗೋಚರವಾಗುತ್ತೆ, ಅಷ್ಟೇ ಅಲ್ಲಿರೋದು. ಹಾಗೆ ಅದೇ ಅರ್ಥವನ್ನು ಈ ಉಪದೇಶ ಸಾಹಸ್ಯಲ್ಲಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅಂತ ಭಗವಂತ ಹೇಳ್ತಾರೆ. ನಾನು ಜ್ಞಾನದೀಪವನ್ನು ಬೆಳಗುವುದರ ಮೂಲಕ ನನಗೆ ಅತ್ಯಂತ ಪ್ರಿಯನಾದಂತಹ ಭಕ್ತನ ಹೃದಯದಲ್ಲಿ ಅವನ ಅಜ್ಞಾನ ತಮಸ್ಸನ್ನು ಕತ್ತಲೆಯನ್ನು ದೂರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಹಾಗಾಗಿ ಆನಂದ ಸ್ವರೂಪದಲ್ಲಿ ನಿಲ್ಲುವುದಕ್ಕೆ ನಮಗೆ ಬುದ್ಧಿ ಅನ್ನೋದು ಬಹಳ ಮುಖ್ಯವಾದ ಸಾಧನ ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಆ ಬುದ್ಧಿಯ ಸ್ವಚ್ಛವಾದಾಗಲೇ ಕಾಣುವುದು ಅನ್ನೋ ನಿರ್ಣಯ ನಮಗಾದರೆ ನಾವು ಬುದ್ಧಿಯ ಮಾಲಿನ್ಯದ ಕಡೆಗೆ ಎಂದೂ ಕೂಡ ಹೋಗದೆ ಬುದ್ಧಿಯ
ರೀತಿಯ ಸ್ವಚ್ಛತೆಗಳಿಗೆ ಹೋಗುವುದಕ್ಕೆ ಆ ಒಂದು ಪ್ರವೃತ್ತಿಯನ್ನು ನಾವು ನಮ್ಮಲ್ಲಿ ಉಂಟು ಮಾಡಿಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಅದು ಅಪೇಕ್ಷಿತವಾದ. ಹರ ಪಾರ್ವತೀಪತಯೇ.